ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ದಿನದಿಂದ ದಿನಕ್ಕೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಬಳ್ಳಾರಿ ಜೈಲಲ್ಲಿ ವಿಲವಿಲಾ ಅಂತ ಒದ್ದಾಡ್ತಾ ಇದ್ದಾರೆ ದರ್ಶನ್. ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಬೇಲ್ಗೆ ಅರ್ಜಿ ಹಾಕೋದಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ. ಸೋಮವಾರ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್ನಲ್ಲೇ ದಾಸ ಬಳ್ಳಾರಿ ಜೈಲಲ್ಲಿ ಕೂತ್ಕೊಂಡ್ರೆ ಕೂರೋದಕ್ಕಾಗ್ತಿಲ್ಲ, ನಿಂತ್ರೆ ನಿಲ್ಲೋದಕ್ಕಾಗ್ತಾ ಇಲ್ಲ, ವಿಲವಿಲಾ ಅಂತ ಒದ್ದಾಡ್ತಾ ಇರೋದು. ಈಗಾಗಲೇ A1 ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿದೆ. ತನಗೂ ಕೂಡ ಬೇಲ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವ ದರ್ಶನ್ ಗ್ಯಾಂಗ್ ಕಟ್ಕೊಂಡು ಹತ್ಯೆ ಮಾಡಿರುವ ಕಿಲ್ಲಿಂಗ್ ಸ್ಟಾರ್. ಚಾರ್ಜ್ ಶೀಟ್ನಲ್ಲಿ ಕೆಡಿ ಗ್ಯಾಂಗ್ನ ಕ್ರೌರ್ಯ ಉಲ್ಲೇಖ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೇನೆ ಕಾಯ್ತಾ ಇದ್ರು ದರ್ಶನ್. ಮೊನ್ನೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬೇಲ್ಗೆ ಅರ್ಜಿ ಹಾಕೋದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ಮಾರನೇ ದಿನನೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ತಮ್ಮ ದಿನಕರು ಬಳ್ಳಾರಿ ಜೈಲಿಗೆ ಹೋಗಿ ಈ ಜಾಮೀನು ಅರ್ಜಿಯ ಬಗ್ಗೆ ಒಂದಷ್ಟು ಮಾತುಕತೆ ಕೂಡ ಮಾಡಿ ಬಂದಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ. ಈಗ ಆಲ್ರೆಡಿ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ದರ್ಶನ್ ಜಾಮೀನಿಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಯಾವಾಗ ಸೋಮವಾರ ಅರ್ಜಿ ಹಾಕ್ಬೋದಾ, ಹೇಗೆ ವೆಂಕಟೇಶ್? ಪೂರ್ಣಿಮಾ, ಈಗಾಗಲೇ ಏನು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಅವರ ಪತ್ನಿ ಅವರನ್ನ ಕೂಡ ಭೇಟಿ ಮಾಡಿದ್ರು. ಅಂದರೆ ಅವರ ತಮ್ಮ ಸಹೋದರ ಇಬ್ಬರು ಕೂಡ ಹೋಗಿ ಬಳ್ಳಾರಿ ಜೈಲಿಗೆ ಹೋಗಿ ಮೀಟನ್ನು ಮಾಡ್ಕೊಂಡು ಬಂದಿದ್ರು. ಯಾವಾಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು ನ್ಯಾಯಾಲಯಕ್ಕೆ ಪೊಲೀಸರು, ಆಗ ಅವರಿಗೆ ಒಂದು ಬೇಲಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಬೋದು ಅನ್ನೋಂಥದ್ದು ಅನುಮತಿ ಕೂಡ ಸಿಕ್ಕಿತ್ತು. ಹಾಗಾಗಿ ಬೇಲ್ ಅಪ್ಲಿಕೇಶನ್ ಹಾಕುವ ಸಲುವಾಗಿ ಕೂಡ ಈಗಾಗಲೇ ಹೋಗಿ ವಕಾಲತ್ತಿಗೆ ಅವರ ದರ್ಶನ್ ಬಳಿ ಸೈನನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದಾರೆ. ಸೋಮವಾರ ಅಥವಾ ಮಂಗಳವಾರ ಈ ಒಂದು ಕುರಿತು ಏನು ಸೆಷನ್ ನ್ಯಾಯಾಲಯದಲ್ಲಿ ಒಂದು ಜಾಮೀನಿಗಾಗಿ ಅರ್ಜಿಯನ್ನು ಹಾಕುವ ಸಾಧ್ಯತೆ ಇದೆ. ಈಗಾಗಲೇ 24ನೇ ACMM ಕೋರ್ಟ್ಗೆ ಏನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು. ಅದನ್ನ ಈಗಾಗಲೇ ಶಿರಸ್ತೆದಾರರ ಒಂದು ಸಮ್ಮುಖದಲ್ಲಿ ಅದನ್ನ ಪರಿಶೀಲನೆ ಮಾಡಿರುವಂತದ್ದು. ಈಗ CC ನಂಬರ್ ಕೂಡ ಕೊಡ್ತಾರೆ ಸೋಮವಾರ. ಹಾಗಾಗಿ ತದನಂತರ ಏನು ಹಿಯರಿಂಗ್ಸ್ ಕೂಡ ಶುರುವಾಗುತ್ತೆ. ಈಗ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅಂದ್ರೆ ಈಗ ಎಷ್ಟು ಬೇಗ ಜಾಮೀನು ಸಿಗುತ್ತೆ ಅನ್ನೋದು ಕೂಡ ಡೌಟ್. ಯಾಕಂತ ಹೇಳಿದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ಆಗಿರೋದ್ರಿಂದಾಗಿ ಅವರಿಗೆ ಬಹುತೇಕ ಇನ್ನೂ ಕನಿಷ್ಠ 6 ರಿಂದ 8 ತಿಂಗಳ ಕಾಲ ಆದರೂ ಕೂಡ ಜಾಮೀನು ಸಿಗಲ್ಲ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ 4 ಜನ ಆರೋಪಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪಾತ್ರವನ್ನು ಉಲ್ಲೇಖ ಮಾಡಿದ್ದಂತ ಆದ್ರು. ಹಾಗಾಗಿ ಜಾಮೀನಿಗೆ ಕೂಡ ಅರ್ಜಿಯನ್ನು ಹಾಕೊಂಡಿದ್ರು. ಅವರ ಅರ್ಜಿ ಕೂಡ ತಿರಸ್ಕಾರ ಆಗಿತ್ತು, ಅಂದ್ರೆ ವಜಾ ಆಗಿತ್ತು. ಪವಿತ್ರ ಗೌಡ ಅವರು ಕೂಡ ಏನು ಅರ್ಜಿ ಹಾಕಿದ್ರು, ಅದನ್ನು ಕೂಡ ಹೈಕೋರ್ಟ್ ವಜಾ ಮಾಡಿತ್ತು. ಸೊ ಈಗ ಜಾಮೀನಿಗಾಗಿ ಅರ್ಜಿ ಹಾಕುವಂತ ಸಾಧ್ಯತೆ ಕೂಡ ದರ್ಶನ್ ಇರೋದ್ರಿಂದ ಬಹುತೇಕ ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹಿಯರಿಂಗ್ಸ್ ಆಗಬೇಕಾಗುತ್ತೆ. ತದನಂತರ ಏನಾದರೂ ಸಿಗುವ ಸಾಧ್ಯತೆಗಳಿದೆ. ಸದ್ಯಕ್ಕಂತೂ ಅವರಿಗೆ ಜಾಮೀನು ಸಿಗೋದು ಡೌಟ್. ಆದರೆ ಸೋಮವಾರ ಅಥವಾ ಮಂಗಳವಾರ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ.